ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶ ವಿರೋಧಿ ಘೋಷಣೆ ಕೂಗಿದ್ದ ಮಹಿಳೆಯ ಬಂಧನ ಆಗಿದೆ. ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ಲು ಮಹಿಳೆ. ಹೆಬ್ಬಗೋಡಿ ಪೊಲೀಸರಿಂದ ಮಹಿಳೆಯ ಬಂಧನ ಆಗಿರುವುದು. ಪಶ್ಚಿಮ ಬಂಗಾಳದ ಶರ್ಬಾನಾ ಖತನ್ ಬಂಧನ ಆಗಿದೆ. ಎಲೆಕ್ಟ್ರಾನ್ ಸಿಟಿಯ ಉಪವಿಭಾಗ ಹೆಬ್ಬಗೋಡಿ ಠಾಣೆ ಬಂಧನ ಆಗಿದೆ. ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ವೇಳೆ ಘೋಷಣೆ. ದೇಶ ವಿರೋಧಿ ಘೋಷಣೆ ಕೂಗಿದ್ರು ಮಹಿಳೆ, ಅರೆಸ್ಟ್ ಮಾಡಲಾಗಿದೆ. ಜೈ ಬಾಂಗ್ಲಾ ಅಂತ ಬೆಂಗಳೂರಲ್ಲಿ ಇದ್ದಿದ್ದು ಪಕ್ಕದ ದೇಶಕ್ಕೆ ಜೈಕಾರ ಹಾಕೋದು. ಹೆಬ್ಬಗೋಡಿ ಪೊಲೀಸರು ಮಹಿಳೆಯನ್ನು ಬಂಧಿಸಿದ್ದಾರೆ. ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ಲು ಮಹಿಳೆ. ಪಶ್ಚಿಮ ಬಂಗಾಳ ಅಂತೆ ಮೂಲ, ಭಾರತದವರೇ ನೋಡಿ, ಭಾರತದ ಪಶ್ಚಿಮ ಬಂಗಾಳದವರು. ಶರ್ಬಾನಾ ಖತನ್ ಅಂತ, ಶರ್ಬಾನು ಖತನ್, ಪಕ್ಕದ ದೇಶಕ್ಕೆ ಜೈಕಾರ ಹಾಕೋದು. ಎಲೆಕ್ಟ್ರಾನಿಕ್ ಸಿಟಿಯ ಉಪವಿಭಾಗ ಹೆಬ್ಬಗೋಡಿ ಠಾಣೆ ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆಯ ವೇಳೆ ಘೋಷಣೆಯನ್ನು ಕೂಗಿದ್ರು. ಹುಲಿಮಂಗಲದಲ್ಲಿ ಜೈ ಬಾಂಗ್ಲಾ ಅಂತ ಈ ಮಹಿಳೆ ಘೋಷಣೆಯನ್ನು ಕೂಗಿದ್ರು. ನೋಡಿ, ಇಲ್ಲಿಯ ನೀರು, ಇಲ್ಲಿ ಉದ್ಯೋಗ, ಎಲ್ಲವೂ ಇಲ್ಲಿಯ ಸೌಕರ್ಯಗಳು. ಪಕ್ಕದ ದೇಶಕ್ಕೆ ಜೈಕಾರಗಳನ್ನು ಕೂಗೋದು. ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಮನೋಸ್ಥಿತಿ ಹೇಗಿದೆ ಅಂತ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೇ ಮಹಿಳೆಯನ್ನ ಬಂಧಿಸಿದ್ದಾರೆ ಪೊಲೀಸರು. भारत माता की बोलो, भारत माता की, भारत माता की, भारत माता की. जेसीबी वाला भारत माता की बोलो, भारत माता की, भारत माता की, भारत माता की. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಅನೇಕಲ್ ಪ್ರತಿನಿಧಿ ಮೂರ್ತಿ ಕೊಡ್ತಾರೆ. ಮೂರ್ತಿ, ನೋಡಿ, ಭಾರತ್ ಮಾತಾ ಕಿ ಜೈ ಅನ್ನಲ್ಲ, ಪಶ್ಚಿಮ ಬಂಗಾಳದವರಂತೆ ಇವರು. ಜೈ ಬಾಂಗ್ಲಾ, ಏನ್ ಕತೆ ಅಂತ ಇದು? ಹೌದು ಪ್ರವೀಣ್, ಸತತ ಕಳೆದ 4 ದಿನಗಳಿಂದಲೂ ಕೂಡ ಒಂದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಹೋರಾಟಗಾರರು ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರ ಮನೆಗಳ ಮೇಲೆ ರೈಡ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹಲವು ಜನ ಬಾಂಗ್ಲಾದೇಶಿಗರನ್ನು ಕೂಡ, ಅಂದ್ರೆ ಭಾರತೀಯ ದಾಖಲೆಗಳು ಇಲ್ಲದೆ ಇರ್ತಕ್ಕಂಥ ಮತ್ತು ಬಾಂಗ್ಲಾದೇಶದಿಂದ ಬಂದಿರ್ತಕ್ಕಂಥ ಬಾಂಗ್ಲಾದೇಶಿಗರನ್ನ ಪೊಲೀಸರಿಗೆ ಒಂದು ಹಿಡ್ಕೊಡ್ತಾನೆ ಇರ್ತಕ್ಕಂಥ ಕಾರ್ಯ ಸತತ 4 ದಿನಗಳಿಂದ ನಡೀತಾ ಇರ್ತಕ್ಕಂಥದ್ದು. ಕಳೆದ ಭಾನುವಾರವಷ್ಟೇ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮಗ್ಗಲಲ್ಲೇ ಇರ್ತಕ್ಕಂಥ ಫೋಡು ಎಂಬ ಗ್ರಾಮದಲ್ಲಿ ಒಂದು ಅಕ್ರಮ ವಲಸಿಗರು ಇದ್ದಾರೆ ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರೈಡ್ ಮಾಡುವಂತ ಸಂದರ್ಭದಲ್ಲಿ ಒಂದು ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಓಡೋಗಿರ್ತಾರೆ. ಆಗ ಒಂದು ತೆರವು ಮಾಡ್ತಾ ಇರ್ಬೇಕಂದ್ರೆ ಅವರು ಉಳ್ಕೊಂಡು ನೆಲೆಸಿದಂತ ಶೆಡ್ಗಳನ್ನ ತೆರವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ಬರುವಂತ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತ ಆಕೆಯನ್ನ ಭಾರತ್ ಮಾತಾ ಕಿ ಜೈ ಬೋಲೋ ಅಂತ ಹೇಳಿದ್ದಕ್ಕೆ ತಕ್ಷಣ ಆಕೆ ಜೈ ಬಾಂಗ್ಲಾ ಎಂದಿರ್ತಕ್ಕಂಥದ್ದು. ಅದರಿಂದ ಆಕ್ರೋಶಗೊಂಡಂತಹ ಹಿಂದೂ ಜಾಗರಣ ವೇದಿಕೆಯವರು ಮತ್ತೆ ಆಕೆಯನ್ನ ಜೈ ಭಾರತ್ ಮಾತಾ ಕಿ ಬೋಲೋ ಅಂತ ಹೇಳಿ ಒಪ್ಪಿಸಿ ಕೂಡ ಕಳಿಸಿರ್ತಕ್ಕಂಥದ್ದು. ಆದ್ರೆ ಆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಹೆಬ್ಬಗೋಡಿ ಪೊಲೀಸರು ಆಕೆಯನ್ನ ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಇರಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ ಆಕೆಯ ಮೇಲೆ ಯಾವ ರೀತಿ ಪ್ರಕರಣವನ್ನ ದಾಖಲಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ನೀರು ಕುಡಿದು ಬೇರೆ ದೇಶದ ಘೋಷಣೆ ಕೂಗ್ತಾರೆ ಅಂದ್ರೆ ಒಂದ್ ರೀತಿ ವಿಪರ್ಯಾಸ ಅಂತಾನು ಕೂಡ ಹೇಳ್ಬೋದು ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.